ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೆಂಗದ್ರಿ? ನಾನಂತ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಅದೀನಿ. ನಾನು ಇವತ್ತು ಸಿಂಪಲ್ಲಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಖಾರಗಳಲ್ಲಿ ಒಂದಾದಂಥ ರಂಜಕ ತಂದೀನಿ. ರಂಜಕ ಹೆಂಗೆ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ. ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಹೋಗ್ರಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಯಾರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂಬರುವ ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ಬರ್ರಿ, ಇದು ರಂಜಕ ನನ್ನ ಸ್ಟೈಲ್ನಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ಹೇಳೋರು ಬೇರೆ ಬೇರೆ ಥರ ಹೇಳ್ತಾರೆ ರೀ. ಹಾಗಾಗಿ ನಾನು ಹೆಂಗೆ ಮಾಡ್ತೀನಿ ಅಂತಂದು ನನ್ನ ಸ್ಟೈಲ್ನಾಗ ಹೇಳ್ತೀನಿ. ಈ ಚಟ್ನಿ ಐತಲ್ರಿ, ಒಟ್ಟ ನೀರು ಮುಟ್ಟಿಸ್ದಂಗೆ, ಅಂದ್ರೆ ನೀರಿನ ಚಮಚ ಹಿಂಗೆ ಯಾವುದು ಟಚ್ ಮಾಡ್ದಂಗಿದ್ರೆ ಭಾಳ ದಿನ ಬಾಳಿಕೆ ಬರ್ತೈತ್ರಿ. ಮತ್ತು ಇದನ್ನು ರೊಟ್ಟಿ, ಆಮೇಲೆ ಚಪಾತಿ, ವೆರೈಟಿ ದೋಸೆ, ಹಿಂಗೆ ಬಿಸಿ ಅನ್ನ ತುಪ್ಪ ಕಲ್ಸ್ಕೊಂಡು ತಿನ್ಬೋದು. ಆಮೇಲೆ ದೋಸೆಗಂತೂ ಎಲ್ಲ ಯಾವ ದೋಸೆಗಾದ್ರೂ ತೊಗೊಳ್ರಿ, ಎಲ್ಲದಕ್ಕೂ ಭಾರಿ ಟೇಸ್ಟ್ ಆಗತ್ತೆ ರೀ. ನೀವು ಒಂದ್ಸಲ ಟ್ರೈ ಮಾಡಿರಿ. ಮತ್ತು ಹೆಂಗಾತಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ನೋಡಿರಿ, ಇದನ್ನು ಬ್ರೆಡ್ ಜೊತೆಗೂ ಬಾಡಿಸ್ಕೊಂಡು ತಿನ್ಬೋದು, ಭಾರಿ ಟೇಸ್ಟ್ ಆಕೈತ್ರಿ. ಬರ್ರಿ, ಹೆಂಗಾದ್ರೆ ಹೆಂಗೆ ಮಾಡಿದೆ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನೋಡಿರಿ, ಈ ಥರ ಹಣ್ಗಾಯಿ ತೊಗೊಂಡಿನಿ. ಹಣ್ಗಾಯಿ ಅಂತೀವಿ ನಾವು, ಇದಕ್ಕೆ ಹಣ್ಣು ಮೆಣಸಿನ್ಕಾಯಿ ಅನ್ಬೋದು ನೀವು. ಈ ಥರ ಹಣ್ಗಾಯಿ ಫ್ರೆಶ್ ಆಗಿರ್ಬೇಕು. ಆ ಥರ ಹಣ್ಣು ಮೆಣಸಿನ ಹಣ್ಣು ತೊಗೊಂಡು ತುಂಬು ಅಂತೀವಿ ನಾವು, ಇದಕ್ಕೆ ತುಂಬು ಅಥವಾ ತೊಟ್ಟು ಅಂತೀವಿ. ಅದನ್ನೆಲ್ಲ ತೆಗೆದು ಎಲ್ಲ ಸ್ವಚ್ಛ ಮಾಡಿ ಇಟ್ಕೋಬೇಕ್ರಿ. ಆಮೇಲೆ ನೀರಿನಾಗ ತೊಳೆದು ಈ ಥರ ಬಟ್ಟೆ ಒಳಗೆ ಒಣಾಕ್ಬೇಕು. ನೀರಿನ ಅಂಶ ಒಂಚೂರು ಇರಬಾರ್ದು, ಒಂದು ಹನಿ ನೀರಿದ್ರೂ ಹಾಳಾಗ್ತೈತೆ ಚಟ್ನಿ. ಇದಕ್ಕೆ 1 ಸ್ಪೂನಷ್ಟು ಮೆಂತೆಕಾಳು ತೊಗೊಂಡೆ. ಮೆಂತೆಕಾಳು ಚಿಟಪಟ ಅಂತ ಸಿಡೋವರೆಗೂ ಇವನ್ನ ಹುರ್ಕೋಬೇಕು. ಇದೇನು ಭಾಳ ತಾಯಿಲ್ಲ ರೀ, ಇದನ್ನೆಲ್ಲ ರೆಡಿ ಮಾಡಿಟ್ಕೋಬೇಕು. ಇದು ಇಷ್ಟ ನೋಡ್ರಿ, ಇಷ್ಟು ಹುರ್ಕೊಂಡ್ರೆ ಪರ್ಫೆಕ್ಟ್ ರೆಡಿ ಆಯ್ತು. ನಮ್ಮ ಹುರಿದಂಥ ಮೆಂತೆಕಾಳು ರೆಡಿ ಆಯ್ತು. ಆಮೇಲೆ ಮೆಣಸಿನ ಹಣ್ಣು ಈ ಥರ ಮುರಿದು ಒಂದು ಜಾರಿಗೆ ಹಾಕ್ಕೊಂಡೆ. ಒಂದು ಜಾರಿನ ಅಳತಿ ಒಳಗೆ ಹೇಳ್ತೀನಿ ನೋಡ್ರಿ. ಈಗ 1 ಜಾರ್ ಮೆಣಸಿನ್ಕಾಯಿಗೆ 1 ದೊಡ್ಡ ಲಿಂಬಿಗೆ ಹತ್ರದಷ್ಟು ಬೆಲ್ಲ ಹಾಕ್ಕೊಂಡೆ. 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ. ಆಮೇಲೆ ಮೆಂತ್ಯ ಹುರಿದಿಟ್ಕೊಂಡಿದ್ನಲ್ಲ 1 ಸ್ಪೂನಷ್ಟು ಹಾಕ್ಕೊಂಡೆ. ಇಷ್ಟು ಹಾಕ್ಕೊಂಡು 4 ಬೆಳ್ಳುಳ್ಳಿ ಗಡ್ಡಿನ ಸುಲಿದಿಟ್ಕೊಂಡಿದ್ದೆ, ಅವನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈಗ ಒಂದು ಸ್ವಲ್ಪ ರುಬ್ಕೊಂಡೆ, ಇನ್ನೂ ಒಂದು ಸ್ವಲ್ಪ ರುಬ್ಕೊಂಬರ್ತೀನಿ ರೀ. ಆಮೇಲೆ ಇದು ಪೇಸ್ಟ್ ಥರ ಆಗಬೇಕು ನೋಡಿರಿ. ಒಟ್ಟು ನೀರಂತೂ ಒಂಚೂರು ಟಚ್ ಮಾಡೋಂಗಿಲ್ಲ, ಜಾರಿಗೂ ಮುಟ್ಸೋಂಗಿಲ್ಲ, ಆಮೇಲೆ ಮೆಣಸಿನ ಹಣ್ಣಿಗೂ ಹಸಿ ಇರೋಂಗಿಲ್ಲ. ಆ ಥರ ಹುಷಾರಾಗಿ ಮಾಡ್ಕೋಬೇಕ್ರಿ. ಆಮೇಲೆ ಈಗ ಇನ್ನೊಂದು ಒಬ್ಬೆ ಹಾಕೋತೀನಿ. ಅಷ್ಟರೊಳಗೆ ಎಣ್ಣೆ ಕಾಸಿಟ್ಕೋತೀನಿ. 1 ಗ್ಲಾಸ್ನಷ್ಟು ಅಂದ್ರೆ 200 ml ಎಣ್ಣೆ ಕಾಸಿಟ್ಕೋಬೇಕು. ಅದಕ್ಕೆ 2 ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿನಿ. ಸಾಸಿವೆ ಈ ಥರ ಚಿಟಪಟ ಅಂತ ಸಿಡಿದ್ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು. ಆಮೇಲೆ ಅಷ್ಟರೊಳಗೆ ಇನ್ನೂ 1 ಜಾರ್ ಅಂದ್ರೆ ಒಟ್ಟು 3 ಬ್ಯಾಚ್ನೊಳಗೆ ಮಾಡಿಕೊಂಡೆ ನಾನು. ಅದೇ ಪ್ರೊಸೀಜರ್. ಅದಕ್ಕೆ ನಾನು ಹೇಳಿದ್ದು ಸ್ಕಿಪ್ ಮಾಡಬೇಡ್ರಿ, ಯಾಕಂದ್ರೆ ನಾನು ಒಂದೇ ಸಲಕ್ಕನ ಎಲ್ಲ ಪದಾರ್ಥನ ಹೇಳಿಲ್ಲ. ಹಾಗಾಗಿ 3 ಒಬ್ಬಿ ಒಳಗೆ ಅಂದ್ರೆ 3 ಬ್ಯಾಚ್ನೊಳಗೆ ಇದು ಚಟ್ನಿನ ರುಬ್ಕೊಂಡೆ, ಮೆಣಸಿನ ಹಣ್ಣನ್ನ ರುಬ್ಕೊಂಡೆ. ಅದಕ್ಕೆ ಸ್ಕಿಪ್ ಮಾಡಬೇಡ್ರಿ. ಎಲ್ಲ ರೆಡಿ ಆಯ್ತು ನೋಡ್ರಿ, 3 ಬ್ಯಾಚನ್ನು ರೆಡಿ ಆಯ್ತು. ಈಗ ತಣ್ಣಗಾಗೈತಿ, ಎಣ್ಣೆ ಎಲ್ಲ ಕಾಸ್ಕೊಂಡಿದ್ನಲ್ಲ ಅದೆಲ್ಲ ತಣ್ಣಗಾಗೈತಿ. ಈಗ ರುಬ್ಕೊಂಡಂಥ ಮೆಣಸಿನ ಹಣ್ಣಿನ ಹಿಂಡಿ ಅಥವಾ ರಂಜಕನ ಹಾಕ್ಕೋಬೇಕ್ರಿ. ಎಣ್ಣೆ ಒಳಗೆ ಹಾಕಿ ನೀಟಾಗಿ ಕಲಸ್ಕೋಬೇಕು. ಆಮೇಲೆ ಇದು ಪೂರಾ ಕಲಿಸ್ಕೋಬೇಕು. ಒಂಚೂರು ಎಣ್ಣೆ ಇದಾಗಂಗಿಲ್ಲ, ಎಲ್ಲನೂ ಹಿಡ್ಕೊತೈತೆ ಅದು ಎಣ್ಣೆನ. ಚೆಂದಾಗಿ ಕಲಿಸ್ಕೋಬೇಕು ನೋಡ್ರಿ. ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲನ. ಹಿಂಗೆ ನೋಡ್ರಿ, ಎಲ್ಲನ ನೀಟಾಗಿ ಕಲಿಸ್ಕೋಬೇಕು. ಅದು ಎಲ್ಲ ಎಣ್ಣೆನ ಹಿಡ್ಕೊತೈತಿ. ಎಲ್ಲ ರೆಡಿ ಆದಮೇಲೆ ಒಂದು ಪಿಂಗಾಣಿ ಅಥವಾ ಗಾಜಿನ ಪಾತ್ರೆ ಒಳಗೆ ಅಥವಾ ಕಲ್ಲಿಂದ ಬರಣಿ ಒಳಗೆ ಹಾಕಿ ಇಟ್ಕೊಂಡ್ರೆ ಒಂದು 5-6 ತಿಂಗಳು ಕೆಡಂಗಿಲ್ಲ ರೀ. 5-6 ತಿಂಗಳು ಯಾಕ್ರಿ, ವರ್ಷ ಆದ್ರೆ ಕೆಡಂಗಿಲ್ಲ. ಆದ್ರೆ ಒಂಚೂರು ನೀರಿಂದ ಚಮಚ ಮುಟ್ಟಿಸ್ಬಾರ್ದು, ಅದ ಮೇನ್ ನೋಡ್ರಿ. ಹಿಂಗೆ ರೆಡಿ ಆತಲ್ರಿ. ಈಗ ನೋಡ್ರಿ, ಇದಕ್ಕೆ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೋದು. ನಾನು ಬೆಳ್ಳುಳ್ಳಿನ ಮ್ಯಾಲಿನ ಒಂದು ಸ್ವಲ್ಪ ಹಾಕ್ಕೊಂಡೆ, ಯಾಕಂದ್ರೆ ಆ ಬೆಳ್ಳುಳ್ಳಿ ನೆಂದಿಂದ ತಿನ್ನಕ್ಕೆ ಸಿಗುತ್ತಲ್ರಿ. ಸ್ವರ್ಗ ರೀ, ಅದ್ಭುತ ಈ ಚಟ್ನಿಗೆ ಬೆಳ್ಳುಳ್ಳಿ ಅಂತೂ. ನೀವು ಬೆಳ್ಳುಳ್ಳಿ ಬೇಡ ಅಂದ್ರೆ ಹಿಂಗನ ಹಾಕ್ಕೋಬೋದು, ಅದ್ರದ್ದು ಟೇಸ್ಟ್ ಬೇರೆ ಕೊಡುತ್ತೆ. ಆಮೇಲೆ ನೋಡ್ರಿ, ಇದು ರೆಡಿ ಆತಲ್ರಿ. ಇದನ್ನು 4 ದಿನ ಹೊರಗಿಟ್ಟು ಆಮೇಲೆ ಫ್ರಿಜ್ನಾಗ ಇಟ್ಕೋಬೋದು. ವರ್ಷಗಟ್ಲೆನೂ ಹಾಗೆ ತಿನ್ಬೋದು. ಆದ್ರೆ ನಾನು ಪದೇ ಯಾಕೆ ಹೇಳಕತ್ತೀನಿ ಅಂದ್ರೆ, ನೀರಿನ ಚಮಚ ಮುಟ್ಟಿಸ್ಬಾರ್ದಂದ್ರೆ ಅದು ಹಸಿ ಚಮಚಲ್ಲಿ ಮುಟ್ಟಿಸಿದ್ರೆ ಕೆಡ ಚಾನ್ಸ್ ಇರುತ್ತೆ. ಹಾಗಾಗಿ ಹುಷಾರಾಗಿ ಬಳಕೆ ಮಾಡಿ. ಇವತ್ತು ನಾನು ಮಾಡಿದ ವಿಡಿಯೋ ನಿಮಗೆ ಭಾಳ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಆಮೇಲೆ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ. ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್